ಮಂತ್ರಾಲಯಕ್ಕೆ ಬರೋ ಭಕ್ತರಿಗೆಲ್ಲರಿಗೂ ನಮಸ್ಕಾರ. ಗುರುವೇಶ್ವರನ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾಕಾಲ ನಮ್ಮ ಎಲ್ಲರಿಗೂ ಇರಲಿ, ಎಲ್ಲ ಜೀವರಾಶಿಗಳಿಗೂ ಇರಲಿ. ಅದೇ ರೀತಿ ಬರೋಂಥ ಭಕ್ತರೆಲ್ಲರೂ ಸಹ ಮಾಂಚಲಮ್ಮನವ್ರು ಫಸ್ಟ್ ದರ್ಶನ ಮಾಡ್ಕೊಳ್ಳಿ. ಅದೇ ರೀತಿ ದರ್ಶನ ಮಾಡಿಬಿಟ್ಟು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡಿ, ಸೀರೆ ಜಾಕೆಟ್ ಕೊಡಿ. ಒಂದು 5 ಜನ ಮುತ್ತೈದವ್ರಿಗೆ ಅರ್ಶಿನ ಕುಂಕುಮ ಬಳೆ ಇಟ್ಟು ಕೊಡಿ. ಖಂಡಿತ ಬರೋಂಥವ್ರೆಲ್ಲರೂ ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಳಿ, ನಂದಾದೀಪ ಹಚ್ಚಿ. ಮುಖ್ಯವಾಗಿ ಮಂತ್ರಾಲಯಕ್ಕೆ ಬರೋರು ಸಂಕಲ್ಪ ಖಂಡಿತ ಮಾಡಬೇಕು ರಾಯರಲ್ಲಿ. ಅದೇ ರೀತಿ ನಂದಾದೀಪ 500 ರೂಪಾಯಿ ಕೊಟ್ಟರೆ ನಂದಾದೀಪ ಹಚ್ಬೋದು. ಸೇವಾ ಚಿಟ್ ತಗೊಂಡು ನಂದಾದೀಪ ಹಚ್ಚಿ. ಇಲ್ಲ ಅಂತ ಅಂದರೆ ಕನಕ ಮಹೋತ್ಸವ, ಕನಕ ಮಹಾಭಿಷೇಕ, ಸೇವಾ ಚಿಟ್ ಎಷ್ಟೋ ಇದೆ, ಸೇವಾ ಡೀಟೇಲ್ಸ್ ಅದು ನಿಮ್ಮ ಶಕ್ತಿಯಾನುಸಾರ ನೀವು ಮಾಡ್ಬೋದು. ರಾಘವೇಂದ್ರ ಸ್ವಾಮಿನ ಪೂರ್ವ ಜನ್ಮದಲ್ಲಿ ಅವ್ರ ಭಕ್ತನಾಗಿದ್ದರೆ ಮಾತ್ರನೇ ಅವ್ರ ಹತ್ರ ಬಂದು ದರ್ಶನ ಮಾಡೋಕ್ಕೆ ಸಾಧ್ಯ ಆಗೋದು. ಅದೇ ರೀತಿ ಮಂತ್ರಾಲಯಕ್ಕೆ ಬರಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ಲೇಟ್ ಮಾಡಬೇಡಿ, ಬಂದು ರಾಯರನ್ನ ದರ್ಶನ ಮಾಡಿ. ನಿಮ್ಮ ಬೇಡಿಕೆಗಳೆಲ್ಲನೂ ಸಕ್ಸಸ್ ಆಗಲಿ, ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಸಕ್ಸಸ್ ಆಗಲಿ. ಅದೇ ರೀತಿ ಎಲ್ರಿಗೂ ಒಳ್ಳೇದು ಮಾಡಿ, ದಾನ ಧರ್ಮ ಮಾಡಿ, ತಾಯಿ ತಂದೆಗೆ ಮರ್ಯಾದೆ ಕೊಡಿ. ಖಂಡಿತ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ರಾಯರ ಆಶೀರ್ವಾದ ಸದಾಕಾಲನೂ ನಮಗಿರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲ ಜೀವರಾಶಿಗಳು ಸಂತೋಷವಾಗಿರಬೇಕು. ಪಾಸಿಟಿವ್ ನೆನೆಸ್ಕೊಡಿ, ಪಾಸಿಟಿವ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುವೇ ಶರಣಂ, ಗುರುವೇ ಶರಣಂ.